ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಅಬೌಟ್ ರಾಮಾಯ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಟೆಕ್ ಮಾಡಬೇಕಾ ಮಾಡಬಾರ್ದಾ ರಾಮಾಯಣದಲ್ಲಿ, ಸೊ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಆ್ಯಂಡ್ ಕ್ಯಾಂಪಸ್ ಬಗ್ಗೆ ಆಲ್ಸೋ. ಸೊ ಪ್ಲೀಸ್ ಕೊನೆ ತನಕ ಈ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಅಂದರೆ ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥ ಆಗಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದು. ಸೊ ನಿಮಗೆ ಟೆಕ್ ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಸೊ ಪ್ಲೀಸ್ ಕೊನೆ ತನಕ ಈ ವಿಡಿಯೋ ನೋಡಿ. ಸೊ ಫಸ್ಟ್ ಆಫ್ ಆಲ್ ನಾನಿಲ್ಲಿ ಕ್ಯಾಂಪಸ್ ಬಗ್ಗೆ ವಿಚಾರಿಸಿದಾಗ ಹುಡುಗರು ಹೇಳಿದ ಒಂದೇ ಏನಪ್ಪ ಅಂತಂದರೆ, ಇಲ್ಲಿ ಕ್ಯಾಂಪಸ್ ಬರುತ್ತೆ, ಫಸ್ಟ್ ಅವರು ಪ್ರಿಫರೆನ್ಸ್ ಕೊಡೋದು ಯು ಜಿ ಅವರಿಗೆ, ಆಮೇಲೆ ಪಿ ಜಿ ಅವರಿಗೆ. ಅದು ಪಿ ಜಿ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಯಾವುದಪ್ಪ ಅಂದರೆ ಕಂಪ್ಯೂಟರ್ ಸೈನ್ಸು, ಡೇಟಾ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು, ಇವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಆಮೇಲೆ ಇನ್ನೊಂದು ಹೊಸದಾಗಿ ಬ್ರ್ಯಾಂಚ್ ಆ್ಯಡಪ್ ಆಗಿದೆ ಅಂತ IoT ಆ್ಯಂಡ್ ಸೆನ್ಸರು. ಸೊ ಗೈಸ್, ನಾನು ನಿಮ್ಗೆ ಹೇಳೋದೇನಪ್ಪ ಅಂತಂದರೆ, ನೀವು ಯೂಶ್ವಲಿ ಯಾವ ಬ್ರ್ಯಾಂಚ್ ತೊಗೊಂಡಿರ್ತೀರಲ್ಲ ಅದನ್ನೇ ಬ್ರ್ಯಾಂಚನ್ನು ಪಿ ಜಿಯಲ್ಲೂ ಅದೇ ಬ್ರ್ಯಾಂಚ್ ತೊಗೊಳ್ಳಿ. ನೀವು ಯಾವುದು ಬೇರೆ ಬ್ರ್ಯಾಂಚ್ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಫ್ಲೋ ಹೋಗಿಬಿಡುತ್ತೆ, ಆಮೇಲೆ ಕಷ್ಟ ಆಗುತ್ತೆ ನಿಮಗೆ ಪ್ಯಾಷನ್ ಇದ್ದರೆ ಎಲೆಕ್ಟ್ರಿಕಲ್ ಮೇಲೆ ಅಥವಾ ಬೇರೆ ಬ್ರ್ಯಾಂಚ್ ಮೇಲೆ ಪ್ಯಾಷನ್ ಇದ್ದರೆ ಅಷ್ಟೇ ತೊಗೊಳ್ಳಿ. ಇಲ್ಲ ಅಂತಂದರೆ ನೀವು ತೊಗೊಳಕ್ಕೆ ಹೋಗಬೇಡಿ. ನಿಮಗೆ ಪಿ ಜಿ CET ಆಪ್ಷನ್ ಕೊಟ್ಟಿರ್ತಾರೆ, ನೀವು ಅಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ನೀವು ಯೂಶ್ವಲಿ ಯಾವ ತೊಗೊಂಡಿರ್ತಾರಲ್ಲ ಕಂಪ್ಯೂಟರ್ ಸೈನ್ಸ್ ಆಗಲಿ ಅದನ್ನೇ ಪಿ ಜಿಯಲ್ಲೇ ಅಪ್ಲೈ ಮಾಡಿ. ಸೊ ಟೆಕ್ ಮೇನ್ ಫೋಕಸ್ ನೀವು ರಾಮಾಯಣದಲ್ಲಿ ಮಾಡ್ತಿದ್ದೀರಪ್ಪ ಅಂತಂದರೆ, ನಾನು ನಿಮಗೆ ಹೇಳೋದೇನೆಂದರೆ ಕಂಪ್ಯೂಟರ್ ಸೈನ್ಸು, ಆಮೇಲೆ ಇನ್ಫಾರ್ಮೇಷನ್ ಸೈನ್ಸು, ಆಮೇಲೆ ಡೇಟಾ ಸೈನ್ಸು, ಆಮೇಲೆ ಕಂಪ್ಯೂಟರ್ ನೆಟ್ವರ್ಕು ಇದನ್ನ ಮಾಡಿ. ನೀವು ಇದು ಬಿಟ್ಟು ಬೇರೆ ಬ್ರಾಂಚ್ ತೊಗೋತೀರಿ, ನನಗೆ ಕ್ಯಾಂಪಸ್ ಆಗುತ್ತೆ ರಾಮಾಯಣದಲ್ಲಿ ಅಂತಂದರೆ ಚಾನ್ಸ್ ಇಲ್ಲ, ಆಗೋದೇ ಇಲ್ಲ. ಯಾಕಂದರೆ ಕೋರ್ ಕಂಪ್ನೀಸ್ ಬರೋದು ತುಂಬ ಕಮ್ಮಿ ರಾಮಾಯಣದಲ್ಲಿ. ಸೊ ಅದಕ್ಕೆ ನಾನು ನಿಮಗೆ ಏನು ಹೇಳೋದು ಅಂತಂದರೆ, ನೀವು ಕಂಪ್ಯೂಟರ್ ಸೈನ್ಸ್ ತೊಗೊಂಡು ಅದ್ರ ಜೊತೆ ಚೆನ್ನಾಗಿರೋ ಯಾವುದಾದ್ರೂ ಕೋಡಿಂಗ್ ಸ್ಕಿಲ್ಸು, ಆಮೇಲೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಇತ್ತು ಅಂದ್ಕೊಳ್ಳಿ, ಪಕ್ಕ ಕ್ಲಿಯರ್ ಆಗುತ್ತೆ. ಇಲ್ಲಿ ಕ್ಯಾಂಪಸ್ಸು ಮೋಸ್ಟ್ ಆಫ್ ದಿ ಕ್ಯಾಂಪಸ್ ಬರೋದು ಸಾಫ್ಟ್ವೇರ್ ಫೀಲ್ಡಿಗೆ, ಅಂದರೆ ಈ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ಡು. ಈ 100ಅಲ್ಲಿ 90 ಸಾಫ್ಟ್ವೇರ್ ಬಂದರೆ ಇನ್ನು 10 ಕೋರ್ ಕಂಪ್ನೀಸ್ ಬರುತ್ತೆ. ಅದರಲ್ಲಿ 10ಅಲ್ಲಿ ಅವ್ರು ಕಳ್ಕೊಳ್ಳೋದು ಒಂದೇ, ಒಬ್ಬರನ್ನೋ ಇಬ್ಬರನ್ನೋ 3 ಜನ ಅಷ್ಟೇ. ಎಲ್ಲ ಬ್ರ್ಯಾಂಚಸ್ ಸೇರಿ ಈ ಎಲೆಕ್ಟ್ರಿಕಲ್ಲು, ಆಮೇಲೆ ಡಿಜಿಟಲ್ಲು, ಆಮೇಲೆ VLS ಇವೆಲ್ಲ ಬ್ರ್ಯಾಂಚರು ಒಬ್ಬರಿಬ್ಬರು ಅಷ್ಟೇ ತೊಗೊಳ್ಳೋದು. ಆಮೇಲೆ ಇನ್ನೊಂದು IoT ಅಂತ ಹೊಸದಾಗಿ ಆ್ಯಡ್ ಮಾಡಿದ್ಮೇಲೆ ಅದನ್ನ ಕನ್ಸಿಡರೂ ಮಾಡಲ್ಲ, ಅವರು ಅಷ್ಟೊಂದು ಕನ್ಸಿಡರ್ ಮಾಡಲ್ಲ. ಸೊ ನೀವು ಯಾವುದ್ಯಾವುದೋ ಬಿಟ್ಟಿದ್ದಾರೆ ರಾಮಾಯಣದಲ್ಲಿ, ನಾನು ಇದು ಹೋಗಿ ಟೆಕ್ ಇದನ್ನ ಮಾಡ್ತೀನಿ, ನನ್ನ ಕ್ಯಾಂಪಸ್ ಸಿಗುತ್ತೆ ಅಂತಂದರೆ ಚಾನ್ಸ್ ಇಲ್ಲ ಗೈಸ್. ನಾನು ಕ್ಲಿಯರಾಗಿ ಕೇಳಿದ್ದೀನಿ, ಕ್ಯಾಂಪಸ್ಸು ಬರುತ್ತೆ, ಬಟ್ ಅವರು ಫೋಕಸ್ ಮಾಡೋದೇ ಮೇನ್ ಇದಕ್ಕೆ CS ರಿಲೇಟೆಡ್ಡೇ. ಆಮೇಲೆ ಕೋರ್ ಕಂಪ್ನೀಸು ಅದರಲ್ಲಿ ನಿಮಗೆ ಆ್ಯಡಪ್ ಮಾಡಿರ್ತಾರೆ. ನಿಮ್ಮ ಸ್ಕಿಲ್ಸ್, ನಿಮ್ಮದು ರೆಸ್ಯೂಮ್ ಮ್ಯಾಚಪ್ ಆಗಿ, ಆಮೇಲೆ ನಿಮ್ಮದು ಟ್ಯಾಲೆಂಟ್ ಇತ್ತಪ್ಪ ಅಂತಂದರೆ ಅಷ್ಟೇ ಆಗುತ್ತೆ, ಇಲ್ಲ ಅಂತಂದರೆ ಇಲ್ಲ. ಫಸ್ಟ್ ಅದೇ ಈಗ ಕೆಲವೊಂದಿಷ್ಟು ಇವ್ರು ಹೆಂಗೆ ಮಾಡ್ತಾರಪ್ಪ ಅಂತಂದರೆ, CS ಅಲೈನ್ಡ್ ಅದ್ರ ಜೊತೆ ಯಾವುದು ಅಷ್ಟೇ ತೊಗೊಂಡ್ಬಿಡ್ತಾರೆ, ಉಳ್ಕಿದ್ದು ಅದೇ ಬ್ರಾಂಚ್ ಎಲ್ಲದು ಕಂಪ್ಲೀಟ್ ತೆಗೆದೇ ಬಿಡ್ತಾರೆ ಅವರು. ಎಲ್ಲ ಸ್ಕ್ರೀನಿಂಗ್ ಮಾಡಿ ಎಲ್ಲ ಅಲ್ಲೇ ತೆಗೆದುಬಿಡ್ತಾರೆ ನಮ್ಮನ್ನು. ಸೊ ಅದಕ್ಕೆ ನಿಮ್ಗೆ ಹೇಳೋದೇನಪ್ಪ ಅಂದರೆ, ನೀವು ರಾಮಾಯಣದಲ್ಲಿ ಮಾಡ್ಬೇಕಂತ ಅನ್ನೋದಿದ್ರೆ ಕಂಪ್ಯೂಟರ್ ಸೈನ್ಸು, ಅದು ಬಿಟ್ಟರೆ ಇನ್ಫಾರ್ಮೇಷನ್ ಸೈನ್ಸು, ಆಮೇಲೆ ಅದು ಬಿಟ್ಟರೆ ಡೇಟಾ ಸೈನ್ಸು ಇದನ್ನೇ ಮಾಡಿ. ಇದು ಬಿಟ್ಟು ಬೇರೆ ಬ್ರಾಂಚ್ ಅದು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಪ್ಯಾಷನ್ ಇದ್ದರೆ ಮಾಡಿ, ನಾನು ಹೇಳಿದ್ನಂತ ಮಾಡೋಕ್ಕೆ ಹೋಗ್ಬೇಡಿ ಅಂತಂಗಲ್ಲ. ನಿಮಗಿಲ್ಲ ನನಗೆ ಎಲೆಕ್ಟ್ರಿಕಲ್ ಪ್ಯಾಷನ್ ಇತ್ತು, UGL ಸಿಕ್ಕಿಲ್ಲಾಗಿತ್ತು, ಸೊ ಇಲ್ಲಾದರೂ ಸಿಕ್ಕಿದೆ, ಇದು ಮಾಡ್ತೀನಿ ಅಂತ ಅನ್ನೋದಿದ್ದರೆ ನೀವು ಮಾಡಿ, ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಕಂಪ್ಲೀಟ್ ಇಲ್ಲಿ ಪ್ರಾಜೆಕ್ಟ್ ಇಂಡಿವಿಜುವಲ್ ಇರುತ್ತೆ, ನೀವೇ ಇನಿಷಿಯೇಟಿವ್ ಆಗಿ ತೊಗೊಂಡು ಮಾಡಬೇಕು. ಇಲ್ಲಿ ಯಾರೂ ನಿಮಗೆ ಹೆಲ್ಪ್ ಮಾಡಲ್ಲ, ಗೈಡ್ ಮಾಡ್ತಾರೆ ಅಷ್ಟೇ ಮೇಡಮ್ಗಳು. ಆಮೇಲೆ ಯಾರು ಸ್ಟೂಡೆಂಟ್ಸ್ ಒಬ್ರಿಗೊಬ್ರು ಹೆಲ್ಪ್ ಮಾಡಲ್ಲ. ಇಲ್ಲಿ ಗ್ರೂಪ್ ವೈಸ್ ಯಾವುದು ಪ್ರಾಜೆಕ್ಟ್ ಇರೋದು ಇಲ್ಲ. ಆಮೇಲೆ IEEE ಪೇಪರ್ ಕಂಪಲ್ಸರಿ ಪಬ್ಲಿಷ್ ಮಾಡಲೇಬೇಕು ನೀವು, ಇಲ್ಲ ಅಂತಂದ್ರೆ ನಡೆಯಲ್ಲ, ಇಲ್ಲಾಂದರೆ ನಿಮ್ಮ ಪಾಸ್ಔಟ್ ಆಗೋಲ್ಲ. ಸೊ ನೀವು ಟೆಕ್ ಮಾಡಬೇಕು ಅನ್ನೋದಿತ್ತಪ್ಪ ಅಂದ್ರೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಷ್ಟೇ ಮಾಡಿ. ಬೇರೆ ಯಾರು ಮಾತು ಕೇಳ್ಕೊಂಬಂದು ಟೆಕ್ ಮಾಡಬೇಡಿ. ರಾಮಾಯಣದಲ್ಲಿ ಕಂಪಲ್ಸರಿ ಅಟೆಂಡೆನ್ಸ್ ನೋಡ್ತಾರೆ. ಆಮೇಲೆ ರೆಗ್ಯುಲರ್ ಕಾಲೇಜಿಗೆ ಬರಲೇಬೇಕು. ಆಮೇಲೆ ಇರೋದೇ ಟೆಕ್ 14ರಿಂದ 15-20 ಜನ ಅಷ್ಟೇ ತೊಗೊಳ್ಳೋದು. ಬಟ್ ಕ್ಲಾಸಸ್ಸು ರೆಗ್ಯುಲರಾಗಿ ಇದ್ದೇ ಇರುತ್ತೆ. ಮಾರ್ನಿಂಗ್ 9:30 to 10 o'clock ಟು ಆಫ್ಟರ್ನೂನ್ 3 o'clock ತನಕ ಇದ್ದೇ ಇರುತ್ತೆ. ಲ್ಯಾಬ್ಸು ಇದ್ದೇ ಇರುತ್ತೆ. ನೀವು ಕಂಪಲ್ಸರಿ ಎವ್ರಿ ಡೇ ಕಾಲೇಜಿಗೆ ಬರಲೇಬೇಕು, ಇಲ್ಲಾಂದ್ರೆ ನಡೆಯಲ್ಲ. ನಿಮ್ಮದು ಅಟೆಂಡೆನ್ಸ್ ಮಿಸ್ ಆಯ್ತಪ್ಪ ಅಂತಂದರೆ ನಿಮಗೆ ಹಾಲ್ ಟಿಕೆಟ್ ಕೊಡೋದು ತುಂಬ ಕಷ್ಟ. ಸೊ ನೀವು ಬೇರೆ ಕೆಲಸ ಮಾಡಿಕೊಂಡು ನಾನು ಟೆಕ್ ಮಾಡ್ತೀನಿ ರಾಮಾಯಣದಲ್ಲಿ ಅಂತಂದರೆ ಆಗಲ್ಲ. ನೀವು ಕಂಪಲ್ಸರಿ ನೀವು ರೆಗ್ಯುಲರ್ ಕಾಲೇಜಿಗೆ ಬರಲೇಬೇಕು, ಕ್ಲಾಸ್ ಕೇಳಲೇಬೇಕು, ಇಲ್ಲಾಂತಂದ್ರೆ ನಡೆಯಲ್ಲ ಅಂದ್ಕೊಳ್ಳಿ. ಸೊ ನಾನು ನಿಮಗೆ ಹೇಳೋದೇನಪ್ಪ ಅಂತಂದರೆ, ನೀವು ಫಸ್ಟು ಟೆಕ್ ಮಾಡಬೇಕು ಅನ್ನೋದಿತ್ತಂದರೆ ನೀವು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಹೋಗಿ. ಈ ಕ್ಯಾಂಪಸ್ ಸ್ಟಾರ್ಟ್ ಆಗೋದು ನಿಮಗಂದರೆ ಫಸ್ಟ್ ಇಯರ್ ಮುಗಿದ ತಕ್ಷಣ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಅಲ್ಲಿ ತನಕ ಯಾವುದೋ ಚೆನ್ನಾಗಿರೋ ಒಂದು ಸ್ಕಿಲ್ಸ್ ಕಲ್ತ್ಕೊಳ್ಳಿ. ಆಮೇಲೆ ಕಮ್ಯುನಿಕೇಷನ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಪಕ್ಕ ಕೆಲಸ ಸಿಗುತ್ತೆ. ಸೊ ಗೈಸ್, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನಿಸುತ್ತೆ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಟೆಕ್ ಬಗ್ಗೆ, ರಾಮಾಯಣ ಬಗ್ಗೆ, ಸೊ ಪ್ಲೀಸ್ ಕಮೆಂಟ್ ಮಾಡಿ, ನಾನು ನಿಮಗೆ ಕ್ಲಾರಿಫೈ ಕೊಡ್ತೀನಿ. ಪ್ರತಿಯೊಂದು ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ. ಸೊ ಗೈಸ್, ನಿಮ್ಗೆ ಫೀಸ್ ಬಗ್ಗೆ ಆಗಲಿ ಅಥವಾ ಎನಿಥಿಂಗ್ ನಿಮಗೇನೋ ಡೌಟ್ಸ್ ಇದ್ರೂ ನನಗೆ ಕೇಳಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಬಾಯ್.